ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ. ನಾನು ಬಂದಿದ್ದೇನೆ. ನನಗೆ ಆ್ಯಕ್ಚುಲಿ PM ಕಿಸಾನ್ ಬಗ್ಗೆ ಹೇಳೋದಾದರೆ, ನಮಗೆ ನಿಜವಾಗ್ಲೂ ಒಂದು ಸಾಂದರ್ಭಿಕವಾಗಿ ಸಿಗುವಂಥ ಅಂದರೆ ಸಾಧಾರಣ 4 ತಿಂಗಳಿಗೊಂದು ಸಲ ಬಂದಾಗ ನಮ್ಮ ಕೈಗೆ ಒಂದು 2-2 ಸಾವಿರ ಸಿಗುತ್ತೆ. ಎಮೌಂಟ್ ಅಂತ ಹೇಳುವಂಥದ್ದು ನಮ್ಮ ಯಾರದೇ ಒಂದು ಹಸ್ತಕ್ಷೇಪ ಇಲ್ಲದೆ ನಮ್ಮ ಅಕೌಂಟಿಗೆ ಬರೋದ್ರಿಂದ ಬಂತು ಅಂದಾಗ ಬಂತೆ, ಅದು 100% ನಮ್ಮ ಅಕೌಂಟಿಗೆ ಬಂದಿರುತ್ತೆ. ನಮಗೆ ಈ ಮಾನ್ಯ ಪ್ರಧಾನಮಂತ್ರಿಗಳ ಈ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಶುರು ಮಾಡಿದ್ದರಿಂದ ನಮಗೆ ಸ್ವಲ್ಪ ಒಳ್ಳೆಯ ಅನುಕೂಲ ಆಗಿದೆ. ಆ ಸಮಯಕ್ಕೆ ಸರಿಯಾಗಿ ಬರ್ತಾ ಇರುವುದಂತ ಹೇಳಿದರೆ ಇದೇ ಒಂದು ಕಿಸಾನ್ ಸಮ್ಮಾನ್ ಯೋಜನೆ. ವರ್ಷಕ್ಕೊಂದು 3 ಕಂತುಗಳಲ್ಲಿ 6,000 ಬರ್ತಾ ಇದೆ. ನಮ್ಮಂಥ ಬಡವ ರೈತರಿಗೆ ಇದೊಂದು ದೊಡ್ಡ ಕಾಣಿಕೆ ಅಂತ ಹೇಳಿ ಹೇಳ್ಬೋದು. ಇದು ನರೇಂದ್ರ ಮೋದಿಯವರು ಜನರಿಗೊಂದು ಉಪಕಾರ ಮಾಡಿ, ನನಗೂ ಇದು ಬೆಳೆಯಲ್ಲಿ ಒಳ್ಳೆ ಉಪಕಾರ ಆಗಿದೆ. ತಂದೆ ತಾಯಿಯು ಕೃಷಿಗೆ ಯೂಸ್ ಮಾಡ್ತಾ ಇದ್ದಾರೆ. ಇದು ಅಡಿಕೆ ಮತ್ತು ತೆಂಗಿನ ತೋಟ ಇದೆ. ಅದಕ್ಕೆ ನಾನು ಎಲ್ಲ ಬೀಜಕ್ಕೆಲ್ಲ ಇದು ಮಾಡ್ತಾ ಇದ್ದೀನಿ. ಮತ್ತು ಅಪ್ಪ ಅಮ್ಮ ಗದ್ದೆಗೆಲ್ಲ ಇದು ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಉಪಕಾರ ಒಳ್ಳೇದಾಯಿತು, ಸಹಾಯ ಮಾಡಿ ನಮಗೆಲ್ಲ. ಅದು ಅಲ್ಲಿ ನಮಗೀಗ ಒಂದು 4 ವರ್ಷ ಆಯ್ತು. ಈಗ ಮೋದಿ ದುಡ್ಡು ಬರ್ತಾ ಇತ್ತು ನಮಗೆ. ಮೋದಿ ದುಡ್ಡು ಬಂದಿದ್ರೆ ಏನಾಯಿತು, ಒಂದು ಸಾಗುವಳಿ ಮಾಡಲಿಕ್ಕೆ ನಮ್ಗೆ ಒಳ್ಳೇದಾಯಿತು. ಅದು ಹೀಗೇನು ಮತ್ತು ಏನಾದ್ರು ತಗೊಂಡು ಬರೋದಿದ್ರು ಅವ್ರ ಹೆಸರು ಹೇಳಿ ನಮಗೆ ತರಲಿಕ್ಕೆ ಆಯ್ಕೆ. ಅದರಿಂದ ಏನು ನಮಗೆ ರೋಸ್ ಆಗಲಿಲ್ಲ. ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು. ಕಿಸಾನ್ ಇದರಿಂದ ಮೋದಿಯವರ ಫಸ್ಟ್ನಿಂದಲೂ ನಮಗೆ 2,000 ರೂಪಾಯಿ 3 ತಿಂಗಳಿಗೊಂದು ಸಾರಿ ಬರ್ತಾ ಇದೆ. ಅದರಿಂದ ನಮ್ಮ ಸಣ್ಣ ರೈತರಿಗೆ ಇದು ತುಂಬ ನಮಗೆ ಬೇಕಾದ ಈ ಬೀಜ ಬೇರೆ ಸವಲತ್ತುಗಳನ್ನು ಪಡ್ಕೊಳ್ಳಿಕ್ಕೆ ಇದು ತುಂಬ ಅನುಕೂಲ ಆಗಿದೆ. ನಮ್ಮ ಖಾತೆಗೆ ಜಮಾ ಆಗಿದೆ. ಕೇಂದ್ರ ಸರ್ಕಾರಕ್ಕೆ ತುಂಬ ಹೃದಯ ಧನ್ಯವಾದಗಳು. ಇಷ್ಟು ದಿನ ನಮಗೆ ಯಾವುದೋ ಒಂದು ಸ್ವಲ್ಪ ಇದರಿಂದ ನಮಗೆ ಅನುಕೂಲ ಆಗ್ತಾ ಇದೆ ಸರ್. ಇದು ಮೋದಿ ಸರ್ಕಾರ ಇಷ್ಟಾದ್ರೂ ರೈತರ ಬಗ್ಗೆ ಕಾಳಜಿ ತೋರಿಸ್ತಾ ಇದೆ. ಹಂಗಾಗಿನೇ ಇವತ್ತು ಸಣ್ಣ ಪುಟ್ಟ ನಮಗೆ ಗೊಬ್ಬರ ಮತ್ತು ಎಣ್ಣೆ ತಗೊಳ್ಳೋಕೆ ಕೂಡ ಇವತ್ತಿನ 19ನೇ ಕಂತಿನ ಹಣ ನಮಗೆ ಬಂದಿರೋದ್ರಿಂದ ತುಂಬ ಅನುಕೂಲ ಆಗ್ತಾ ಇದೆ. ನಮಗೆ ಇವತ್ತಿನ ದಿವಸ PM ಕಿಸಾನ್ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಜಮಾ ಆಗಿದೆ. ಈ 2,000 ರೂಪಾಯಿದಿಂದೇನು ನಮಗೆ ಒಂದು ಅಲ್ಪ ಸ್ವಲ್ಪ ಒಳ್ಳೇದು ಆಗ್ಬೋದು, ಆದರೆ ನಮ್ಮ ಸಹಾಯ ಆಗ್ಬೋದು. ಆದರೆ ನಮ್ಮ ಕಷ್ಟಗಳು ಬೇರೆ ಇದ್ದಾವೆ. ಇವತ್ತಿನ ದಿವಸ ಇಷ್ಟನ್ನಾದರೂ ರೈತರನ್ನು ಗುರುತಿಸ್ತಾ ಇರಲಿಲ್ಲ. ಇವತ್ತು ನಮ್ಮ ನರೇಂದ್ರ ಮೋದಿ ಬಂದ ಮೇಲೆ ಗುರುತಿಸ್ತಾ ಇದ್ದಾರೆ. ಮೋದಿ ಸರ್ಕಾರ ಬಂದಾಗಲಿಂದ ಕಿಸಾನ್ ಸನ್ಮಾನ್ ಮಾಡಿರಲ್ಲ, ರೈತರಿಗೆ ಭಾಳ ಹೆಲ್ಪ್ ಆಗಿದೆ. ಎಲ್ಲ ರೀತಿಯಿಂದ ಒಟ್ಟು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ನಮಗೆ 2 ಕಂತು ಬರಬೇಕಾಯಿತು. ಆದರೆ ಇವಾಗ ಮೋದಿದಂದೇ ಕೇಂದ್ರ ಸರ್ಕಾರದಿಂದ ನಮಗೆ ಬಂದಿರೋದಕ್ಕೆ ಜಮಾ ಆಗಿದೆ. ಆದರೆ ಇನ್ನೂ ನಮಗೆ ಮೋದಿ ರೈತರಿಗೆ ಭಾಳ ಹೆಲ್ಪ್ ಮಾಡುವ ಇನ್ನೂ ಒಂದು ಅವಕಾಶಗಳು ಬರಬೇಕಾಗಿದೆ. ನಮಗೆ ಇದು ಕಿಸಾನ್ ಸನ್ಮಾನ್ ನಮಗೆ ಉಪಯೋಗ ಆಗಿದೆ. ಬೀಜ ತರಲಿಕ್ಕೆ ಅಥವಾ ಗೊಬ್ಬರಕ್ಕೆ ಕೂಲಿ ಆಳುಗಳಿಗೆ ಉಪಯೋಗಿಸುತ್ತಾ ಇದನ್ನು ನಾವು ಬರ್ತಿದ್ದೇವೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ರೈತರನ್ನು ಗುರುತಿಸಿ ಪ್ರಪ್ರಥಮವಾಗಿ ರೈತರ ಬಗ್ಗೆ ಕಾಳಜಿ ಇರುವಂಥ ನಮ್ಮ ದೇಶದ ಪ್ರಧಾನಮಂತ್ರಿ ಅದು ಯಾರಾದರೂ ಇದ್ದರೆ ನಮ್ಮ ನರೇಂದ್ರ ಮೋದಿಜಿಯವರಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬೆನ್ನೆಲುಬು ಥರ ರೈತರಿಗೆ ಇನ್ನೂ ಹೆಚ್ಚಿನ ಸವಲತ್ತು ಕೊಟ್ಟು ನಮ್ಮನ್ನು ಕಾಪಾಡಬೇಕಾಗಿ ವಿನಂತಿ. ನರೇಂದ್ರ ಮೋದಿಯವರು ಕಿಸಾನ್ ಯೋಜನೆಯಡಿ 19ನೇ ಕಂತು
ಬಿಡುಗಡೆ ಮಾಡಿದ್ದಾರೆ, ಜಮಾ ಆಗಿದೆ ನಮ್ಮ ಖಾತೆಗೆ. ಆದಷ್ಟು ಈಗ ಮೋದಿ 2,000 ರೂಪಾಯಿ ಹಾಕಿದಾನಲ್ಲ, ಅದು ನಮಗೆ ಭಾಳ ಅನುಕೂಲ ಆಗ್ತದೆ. ಯಾಕಂದರೆ ರೈತರಿಗೆ ಆದ್ರೂ ಕಮ್ಮಿ ಆದರು. ನಮಗೇನು ಅನಿಸ್ತದಪ್ಪ ಅಂದರೆ ಭಾಳ ಜನಕ್ಕೆ ಬೇಕಲ್ಲ, ಎಷ್ಟು ಬೇಕಾದ್ರೆ ಎಷ್ಟು ಕೊಟ್ರೂ ನಮಗೆ ಕಮ್ಮಿ ಅನಿಸ್ತದೆ. ಆದ್ರೂ 2,000 ರೂಪಾಯಿ ಅನ್ಬೋದು ಕಮ್ಮಿ, ಆದ್ರೂ ಅದು ಏನಾಗ್ತಪ್ಪ ಅಂದರೆ ನಮಗೆ ಅನುಕೂಲ ಆಗ್ತದೆ. ರೈತರಿಗೆ ಎಷ್ಟು ಅಷ್ಟು ಇಷ್ಟು ಬಂದು. ಇನ್ನೊಬ್ಬ ಜ್ಞಾನಪೀಠ ಪ್ರಶಸ್ತಿ ಗೋವಾದವರಾಗಿರುವಂತಹ ದಾಮೋದರ್ ಅವರು ಕೂಡ ಇವತ್ತು ಭಾಗವಹಿಸಲಿಕ್ಕೆ, ದಾಮೋದರ್ ಮೌಜು. ನಾವ್ಯಾಕೆ ಪಕ್ಕದ ಊರವರನ್ನು ಕರೆಸಿದ ಅಂತ ಹೇಳಿದರೆ, ನಮ್ಮಲ್ಲಿರುವಂತಹ ಕೆಲವೊಂದು ವಿಚಾರಗಳನ್ನು, ಸಂಸ್ಕೃತಿಯನ್ನು ನಮ್ಮ ರಾಜ್ಯದವ್ರು ಮಾತ್ರ ಅಲ್ಲ, ಪಕ್ಕದ ಊರವರು ಕೂಡ ಅದನ್ನು ಅರ್ಥ ಮಾಡಿಕೊಳ್ಬೇಕಂತ ಹೇಳಿ ನಾವು ಪಕ್ಕದ ಊರವರು ನಾವಿವತ್ತು ಅತಿಥಿಯಾಗಿ ನಾವಿವತ್ತು ಕರೆಸಿಕೊಂಡಿದ್ದೇವೆ. ಸೊ 27, 28, 1, 2, 3ನೇ ತಾರೀಕು ತನಕ ಕೂಡ ಇವತ್ತು ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇವತ್ತು ಆಯೋಜಿಸಲಾಗುವುದು. ಮತ್ತು ದಿನ 5:05ಕ್ಕೆ ಬಹುಶಃ ಸಾಂಸ್ಕೃತಿಕ ಕಾರ್ಯ ಹಮ್ಮಿಕೊಳ್ಳಲಾಗುವುದು. ಕಡೆಯ ದಿವಸ ಅಂದರೆ 2ನೇ ತಾರೀಕಿಗೆ, 2ನೇ ತಾರೀಕಿನಂದು ಸಾಧು ಕೋಕಿಲ ನೇತೃತ್ವದ ಮ್ಯೂಸಿಕಲ್ ಟೀಮ್ ಕೂಡ ಇವತ್ತು ಅವರ ಒಂದು ಕಾರ್ಯಕ್ರಮ ಕೂಡ ಇವತ್ತು ಗ್ರ್ಯಾಂಡ್ ಸ್ಟಾಪಲ್ಲಿ ಇವತ್ತು ಕೊಡಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ 28ರಿಂದ 2 ತಾರೀಕಿನವರೆಗೆ ಕವಿಗೋಷ್ಠಿಯನ್ನು ಕೂಡ ಏರ್ಪಡಿಸಲಾಗುವುದು. ಸಂಜೆ 5 ಗಂಟೆಗೆ ವಿವಿಧ ಸ್ಟೇಜ್ನಲ್ಲಿ ಕವಿಗೋಷ್ಠಿ ಕೂಡ ಇವತ್ತು ಇದೆ. ಅದೇ ರೀತಿ 28ರಿಂದ 2ನೇ ತಾರೀಕಿನವರೆಗೆ ವಿವಿಧ ಲೇಖಕರ ಪುಸ್ತಕ ಬಿಡುಗಡೆ ಅವಕಾಶ ಕೂಡ ಮಾಡಿಕೊಡಲಾಗುವುದು. ಯಾರು ಪುಸ್ತಕ ಬರೆದಿದ್ದಲ್ಲಿ ಅಂಥವರಿಗೆ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಒಂದು ಸದಾವಕಾಶ. ನಮಗೆ ಮೋದಿಯವರ ಈ ಕಿಸಾನ್ ಸಮ್ಮಾನ್ ಯೋಜನೆ 2,000 ರೂಪಾಯಿ ದುಡ್ಡು ಬರ್ತಾ ಇರೋದ್ರಿಂದ ನಮಗೆ ರೈತರಿಗಂತೂ ಭಾಳ ಅನುಕೂಲ ಆಗ್ತಾಯಿದೆ. ಬರದಲ್ಲಿ ಬೆಂದವ್ರಿಗೆ ನಮಗೆ ಭಾಳ ಅನುಕೂಲ ಆಗಿ ನಮ್ಮ ಬಿತ್ತನೆ ಬೀಜ ಆಗ್ಬೋದು, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಬೋದು, ಆ ಒಂದು ಆಪತ್ಕಾಲದಲ್ಲಿ ಬಂದಂಥ ಹಣ ಭಾಳ ಅನುಕೂಲ ಆಗ್ತಾಯಿದೆ. ನಮ್ಗೆ ಅದರಿಂದ 2,000 ರೂಪಾಯಿ ಬಂದಿರೋದ್ರಿಂದ ಮಕ್ಕಳು ಫೀಸ್ಗೆ ಆಗಲಿ, ಮತ್ತು ತಾಯಿಗೆ ಹುಷಾರಿಲ್ಲ ಅಂದ್ರೂ ಮಾತ್ರೆಗೆ ಆಗಲಿ, ಯಾವುದೇ ಏನಕ್ಕೆ ಯಾವುದ್ರೂ ಉಪಯೋಗಕ್ಕೆ ಬರ್ತಾಯಿದೆ. ಅದರಿಂದ ನಮಗೆ ಒಳ್ಳೆಯದಾಗಿದೆ. ನನ್ನ ಹೆಸರು ನಿಂಗೇಗೌಡ. ನಮಸ್ಕಾರ. ಇವತ್ತು ಬಂದಿದೆ 2,000 ಕಾವೇರಿ ಬ್ಯಾಂಕು, ಗ್ರಾಮೀಣ ಬ್ಯಾಂಕ್. ಪೂರಕವಾಗಿ ಏನೇನು ಬೇಕು ಅನ್ನೋದನ್ನು ನಾವು ಒಂದೊಂದು ಕಂತನ್ನು ಒಂದೇ ಸರಿ ತೊಗೊಳ್ಳಿಲ್ಲ, ನಾನು ಕೂಡಿಟ್ಟು ತೊಗೋತಾ ಇದ್ದೀನಿ. ನಾನು ಇದರಿಂದ ಸುಮಾರು ಕೃಷಿಗೆ ಬೇಕಾಗಿರೋಂಥ ಯಂತ್ರೋಪಕರಣಗಳು, ಚಾಪ್ಸ್ ಕಟ್ಟರ್ ಆಗಿರ್ಬೋದು, ಒಂದು ಮಿನಿ ಟಿಲ್ಲರ್ ಆಗಿರ್ಬೋದು, ಒಂದು ನಮ್ಮ ಕೃಷಿಗೆ ಏನೇನು ಬೇಕು, ಮುಖ್ಯವಾಗಿ ರೈತರಿಗೆ ಸಣ್ಣ ಕಡಿಮೆ ಖರ್ಚಲ್ಲಿ ಏನೇನು ತಗೋಬೋದು ನಾವು ಅಂಥದ್ದೆಲ್ಲ ತೊಗೊಂಡು ಇದರಿಂದ ತುಂಬ ಅನುಕೂಲನ ಪಡ್ಕೊತಾ ಇದ್ದೀವಿ. ಯೋಜನೆ ಅಮೌಂಟು ತುಂಬ ಉಪಯುಕ್ತವಾಗಿದೆ. ಮತ್ತು ಇದರಿಂದ ನಮ್ಮ ರೈತರುಗಳಿಗೆ ಹೇಳಬೇಕು ಅಂತಂದರೆ, ಬಿತ್ತನೆ ಬೀಜನ ಖರೀದಿ ಮಾಡಿ ಅದರಿಂದ 2,000 ರೂಪಾಯಿ ಬಿತ್ತನೆ ಬೀಜ ಖರೀದಿ ಮಾಡಿ 20,000 ರೂಪಾಯಿ ಕೂಡ ಸಂಪಾದನೆ ಮಾಡ್ಬೋದು. ಆ ಥರದೊಂದು ಇದು 2,000ದಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. ನಮ್ಮ ಮಕ್ಕಳುಗಳಿಗೆ ಫೀಸ್ ಆಗಿರ್ಬೋದು, ಸ್ವಲ್ಪ ಮಟ್ಟದ ಕೃಷಿ ಚಿಕ್ಕದ ಅಂಥ ವಸ್ತುಗಳನ್ನ ತಗೊಳ್ಳೋದೇ ಆಗಿರ್ಬೋದು, ಕೃಷಿ ಸಂಬಂಧಪಟ್ಟಂಥವನ್ನ ಇವನ್ನೆಲ್ಲ ತಗೊಂಡು ನಾವು ಇದರಿಂದ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.